ಹಾಯ್ ಫ್ರೆಂಡ್ಸ್, ಮಂಡ್ಯ ಡಿಸಿಸಿ ಬ್ಯಾಂಕಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಕಾಂಪಿಟೇಷನ್ ಕಡಿಮೆ ಇದೆ. ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಡಿಸಿಸಿ ಬ್ಯಾಂಕ್ ನೇಮಕಾತಿ ಇದು. ಇಲಾಖೆ ಹೆಸರು ಬಂದ್ಬಿಟ್ಟು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಗಮ, ಮಂಡ್ಯ ಡಿಸಿಸಿ ಬ್ಯಾಂಕ್. ವಿವಿಧ ಹುದ್ದೆಗಳ ಹೆಸರು 2-3 ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಅದು ಯಾವುದು ಅಂತ ಮುಂದೆ ತಿಳಿಸಿದ್ದೀನಿ. ಒಟ್ಟು ಹುದ್ದೆಗಳು 94 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸೋ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಪೋಸ್ಟ್ ಮೂಲಕ ಕಳಿಸೋದು ಆ ಜಂಜಾಟ ಏನಿರಲ್ಲ, ನೀವು ಅಪ್ಲೈ ಮಾಡ್ಬೋದು ಆನ್ಲೈನಲ್ಲೇ. ಹುದ್ದೆ ವಿವರ ಬಂದ್ಬಿಟ್ಟು ಮಾಹಿತಿ ತಂತ್ರಜ್ಞಾನ ಮುಖ್ಯ ವ್ಯವಸ್ಥಾಪಕರು ಗ್ರೇಡ್ 1 ಹುದ್ದೆ, ಅದು ಒಂದು ಹುದ್ದೆ ಮಾತ್ರ ಖಾಲಿ ಇರೋದು. ಇದಕ್ಕೆ ವಿದ್ಯಾರ್ಹತೆ ಕೂಡ ಸ್ವಲ್ಪ ಜಾಸ್ತಿ ನಿಗದಿಪಡಿಸುತ್ತಾರೆ, ಏಕೆಂದರೆ ಇದಕ್ಕೆ ಸ್ಯಾಲ್ರಿ ಕೂಡ ಜಾಸ್ತಿ ಇರುತ್ತೆ. ಕಿರಿಯ ಸಹಾಯಕರು ಹುದ್ದೆ 70 ಹುದ್ದೆಗಳು ಖಾಲಿ ಇದ್ದಾವೆ. ವಾಹನ ಚಾಲಕರು ಹುದ್ದೆ 2 ಹುದ್ದೆ ಖಾಲಿ ಇದ್ದಾವೆ. ಅಟೆಂಡರ್ ಹುದ್ದೆ 21 ಹುದ್ದೆಗಳು ಖಾಲಿ ಇದ್ದಾವೆ. ಕಿರಿಯ ಸಹಾಯಕ ಇದು STA ಹುದ್ದೆ, ನಿಮ್ಗೆ ಗೊತ್ತಿರತಕ್ಕಂಥ ಹುದ್ದೆನೇ. ಇದು 70 ಹುದ್ದೆಗಳು ಖಾಲಿ ಇದ್ದಾವೆ. ವಿದ್ಯಾರ್ಹತೆ ಬಂದ್ಬಿಟ್ಟು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು 10ನೇ ತರಗತಿ PUC ಪದವಿ ಮುಗಿಸಿರೋ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಅಧಿಸೂಚನೆ ಓದಿ ನಂತರ ಅರ್ಜಿಯನ್ನು ಸಲ್ಲಿಸಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿದ್ದೀನಿ ನೋಟಿಫಿಕೇಷನ್ ಲಿಂಕ್. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಟಿಫಿಕೇಷನ್ ಒಂದು ಸತಿ ಸರಿಯಾಗಿ ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ನಂತರ ಅಪ್ಲೈ ಮಾಡಿ. ಇಲ್ಲದೇ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ. ಅರ್ಜಿ ವಯೋಮಿತಿ ನೋಡೋದಾದರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಈ ಕೆಳಗಿನ ವಿವರದಂತೆ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ನಿಗದಿತ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಸಾಮಾನ್ಯ ವರ್ಗ ಅಂದರೆ ಜನರಲ್ ಮೆರಿಟ್ ಅವರು 18 ವರ್ಷದಿಂದ 35 ವರ್ಷದೊಳಗಿದ್ರೆ ಮಾತ್ರ, ಆ ರೇಂಜಲ್ಲಿದ್ದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ. ಮತ್ತು 2A 2B 3A 3B ಅಂದರೆ OBC ಕ್ಯಾಟಗರಿ ಬರೋರು 18 ವರ್ಷದಿಂದ 38 ವರ್ಷದೊಳಗಿದ್ರೂ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ. SC ST ಮತ್ತು ಪ್ರವರ್ಗ 1 ಅವರಿಗೆ 18 ವರ್ಷದಿಂದ 40 ವರ್ಷದವರೆಗೆ ಕೊಟ್ಟಿದ್ದಾರೆ. ನಿಮಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ವಯೋಮಿತಿ ಸಡಿಲಿಕೆ ಮೇಲ್ಕಂಡ ವಯೋಮಿತಿಗೆ ಹೆಚ್ಚುವರಿಯಾಗಿ ಈ ಕೆಳಗಂಡ ವಯೋಮಿತಿ ಸಡಿಲಿಕೆ ಇರುತ್ತದೆ. ವೇತನ ಶ್ರೇಣಿ ಎಷ್ಟು ಸ್ಯಾಲ್ರಿ ಅಂತ ನೋಡ್ಕೊಂಬರೋದಾದರೆ, ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಈ ಕೆಳಗಿನಂತೆ ಮಾಸಿಕ ವೇತನವನ್ನು ನೀಡಲಾಗುವುದು. ಮಂತ್ಲಿ ಸ್ಯಾಲ್ರಿ ಇದು. ಮಾಹಿತಿ ತಂತ್ರಜ್ಞಾನ ಮತ್ತು ಮುಖ್ಯ ವ್ಯವಸ್ಥಾಪಕರು ಹೇಳಿದಂತೆ ಇದು ಸ್ಯಾಲ್ರಿ ತುಂಬ ಜಾಸ್ತಿ ಇದೆ. ಪ್ಲಸ್ ಇದಕ್ಕೆ ಪೋಸ್ಟ್ರಿಗೆ ವಿದ್ಯಾರ್ಹತೆಯೂ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದು ಸ್ಯಾಲ್ರಿ ಕೂಡ ಜಾಸ್ತಿ ಇದೆ. ಇನಿಷಿಯಲ್ ಸ್ಯಾಲ್ರಿನೇ 43,100ರಿಂದ 83,900ವರೆಗೂ ಹೋಗುತ್ತೆ. ಕಿರಿಯ ಸಹಾಯಕ ಅಂದರೆ STA ಹುದ್ದೆ 30,350ರಿಂದ 58,250. ವಾಹನ ಚಾಲಕರ ಹುದ್ದೆ 27,650ರಿಂದ 52,650. ಅಟೆಂಡರ್ ಹುದ್ದೆಗೆ ಸ್ಯಾಲ್ರಿ ಬಂದ್ಬಿಟ್ಟು 23,500ರಿಂದ 47,650. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ DCC ಬ್ಯಾಂಕ್ ನೇಮಕಾತಿ ಕೇಳ್ತಿರೋ. ಸೊ ಇದೇ ಆ ವಿಡಿಯೋ. ಅರ್ಜಿ ಶುಲ್ಕ ಬಂದ್ಬಿಟ್ಟು SC ST ಪ್ರವರ್ಗ 1 ಹಾಗೂ ಸೈನಿಕ ಅಭ್ಯರ್ಥಿಗಳಿಗೆ 750. ಸಾಮಾನ್ಯ ವರ್ಗ ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 1,500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಆಯ್ಕೆ ವಿಧಾನ: ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸುವ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಮೊದಲು ಲಿಖಿತ ಪರೀಕ್ಷೆ ಬರೆಸ್ಬಿಟ್ಟು ಅದರಲ್ಲಿ 1:10 ರೇಷಿಯೋಲ್ಲಿ ನಿಮ್ಮ ಸಂದರ್ಶನಕ್ಕೆ ಕರೀತಾರೆ. ಆ ಸಂದರ್ಶನಕ್ಕೆ ಸೆಲೆಕ್ಟ್ ಆದಮೇಲೆ ನಿಮ್ಮ ವಿದ್ಯಾರ್ಹತೆಗೆ ಅನುಗುಣವಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 2 ಫೆಬ್ರವರಿ 2024 ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ 23. ಅಷ್ಟರೊಳಗೆ ಅಪ್ಲೈ ಮಾಡಿ.